ಸಮಾಜದ ಮುಖಂಡರ, ಪ್ರತಿಯೊಬ್ಬರು ಹೆಸರನ್ನು ಮೆನ್ಷನ್ ಮಾಡಲ್ಲ, ಸಾರಿ. ಕಾರಣ ಬೇರೆಯವ್ರ ಹೆಸರನ್ನು ಮೆನ್ಷನ್ ಮಾಡೋದ್ರಲ್ಲೇ ಅರ್ಧ ಭಾಷೆ ಮುಗಿಯುತ್ತೆ. ನನ್ನ ಉದ್ದೇಶ ಮಕ್ಕಳಿಗೆ ಗೈಡ್ ಮಾಡಬೇಕು ಅಂತ. ಪ್ಲೀಸ್ ಪೇರೆಂಟ್ಸು ಊಟ ನಿಲ್ಲಿಸಿದ್ರೆ ಒಳ್ಳೇದಿತ್ತು ಅಂತ ನಾನು ಅಂದ್ಕೊಳ್ತೇನೆ. ಪೇರೆಂಟ್ಸಿಗೆ ಊಟ ನಿಲ್ಲಿಸಿದ್ರೆ ಒಳ್ಳೇದಿತ್ತು ಅಂತ. ಮಕ್ಕಳು ಓದ್ತಾರೆ, ಮಕ್ಕಳು ಓದೋದು 25% ಆದರೆ 75% ಕೇರಿಂಗು ಪೋಷಕರು. ಯಾವ ಪೋಷಕ ಕೇರಿಂಗ್ ತೊಗೊಳ್ತಾನೋ ಆ ಮಕ್ಕಳು ಉದ್ಧಾರ ಆಗ್ತಾರೆ. ಸೊ ಇಟ್ಸ್ ಓಕೆ. ಜೊತೆಗೆ ನನ್ನ ಮಾತು ಕಾರಾದ್ರೂ ತಪ್ಪಿಲ್ಲ. ಪ್ಲೀಸ್ ಬ್ಯಾಕ್ ಸೈಡಲ್ಲಿರೋರು ಯಾರು ಮಾತಾಡೋಕ್ಕೆ ಹೋಗಬೇಡಿ. ನನ್ನ ಉದ್ದೇಶ ವಿದ್ಯಾರ್ಥಿಗಳನ್ನು ಪ್ಲೀಸ್ ನೋಡಿ. ಮೊದಲನೇದು, ನಾವು ಈಗ ಏನು SSLCಯಲ್ಲಿ ಮತ್ತು PUCಯಲ್ಲಿ ಮತ್ತು ಡಿಗ್ರಿಯನ್ನು ಒಳ್ಳೆ ರ್ಯಾಂಕನ್ನು ತಗೊಂಡು ಹೊರಗೆ ಬಂದಿದ್ದೀರಿ. ಅವರಿಗೆ ನನ್ನ ಕಡೆಯಿಂದ, ನಮ್ಮೆಲ್ಲ ಸಮಾಜದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎರಡು, ನಿಮಗೆ ಗೈಡ್ ಮಾಡೋಕ್ಕಿಂತ ಮುಂಚೆ 2 ಘಟನೆಗಳನ್ನು ನಾನು ಹೇಳ್ತೇನೆ. ನನಗೆ ನಡೆದಿರೋಂಥ ಇನ್ಸಿಡೆಂಟನ್ನು ಮತ್ತು ರಚ್ಚು ಮತ್ತು ಕಿಚ್ಚು ಎಷ್ಟಿರಬೇಕು ನಿಮ್ಮಲ್ಲಿ ಅನ್ನೋದ್ರ ಬಗ್ಗೆ. ಮಹಾರಾಷ್ಟ್ರದ ಒಂದು ದಂಪತಿ, ಮೀನ್ಸ್ ಒಬ್ಬ ಗಂಡು ಮತ್ತು ಹೆಣ್ಣು 2 ಜನ ಇರ್ತಾರೆ. ಆ 2 ಜನದಲ್ಲಿ ಅವರಿಬ್ಬರೂ ಕೂಲಿ ಮಾಡ್ತಿರ್ತಾರೆ. ಒಂದು ದಿವಸ ಗಂಡನಿಗೆ ಕ್ಯಾನ್ಸರ್ ಬರುತ್ತೆ. ಗಂಡನಿಗೆ ಕ್ಯಾನ್ಸರ್ ಬಂದಾಗ ಗಂಡ ಮತ್ತು ಹೆಂಡತಿ ಇರ್ತಾರೆ, ಕೂಲಿ ಮಾಡ್ತಾರೆ. ಒಂದು ದಿವಸ ಗಂಡನಿಗೆ ಹಾಸ್ಪಿಟಲೈಸ್ ಆಗ್ತಾನೆ. ಹಾಸ್ಪಿಟಲೈಸ್ ಆದಾಗ ಡಾಕ್ಟರ್ ಹೇಳ್ತಾರೆ, ನಿನಗೆ ಕ್ಯಾನ್ಸರ್ ಇದೆ, ಟ್ರೀಟ್ಮೆಂಟಿಗೆ 6 ಲಕ್ಷ ರೂಪಾಯಿ ಹಣ ಬೇಕು ಅಂತ ಕೇಳ್ತಾರೆ. ಇವ್ರ ಹತ್ರ 60 ರೂಪಾಯಿ ದುಡ್ಡಿಲ್ಲ, ಡಿಮ್ಯಾಂಡು 6 ಲಕ್ಷ ರೂಪಾಯಿ. ಸೊ ಅವಾಗ ಅವನು ಏನು ಮಾಡಬೇಕು, ಆ ಹೆಂಡತಿ ಏನು ಮಾಡಬೇಕು ತೋಚಲ್ಲ. ಹಾಗೆ ಕೂತಿರ್ತಾಳೆ. ಒಂದು ಪೇಪರ್ ಸಿಗುತ್ತೆ. ಸೊ ರನ್ನಿಂಗ್ ರೇಸ್ ಇದೆ, ವಯಸ್ಸಿನ ಮಿತಿ ಇಲ್ಲ. ಚಿಕ್ಕವರಿಂದ ಹಿಡಿದು ವಯಸ್ಸಾದ ತನಕನೂ ಸಹ ಓಡ್ಬೋದು ಅಂಥೇಳಿ ಆ ಕಾಂಪಿಟೇಷನ್ ಇದೆ ಅಂಥೇಳಿ ಪೇಪರಲ್ಲಿ ನೋಡ್ತಾಳೆ. ನೋಡಾದ್ಮೇಲೆ ನಾನು ಯಾಕೆ ಇದರಲ್ಲಿ ವಿನ್ ಆದರೆ ನನಗೊಂದು 10 ಲಕ್ಷ ರೂಪಾಯಿ ದುಡ್ಡು ಬರುತ್ತೆ, ನಾನು ಯಾಕೆ ಓಡಬಾರ್ದು ಅಂಥೇಳಿ ನೋಡ್ತಾಳೆ. ಅಲ್ಲಿ ತನಕ ಹೆಂಡತಿ ಆ ಹೆಂಗಸಿಗೆ ಯಾವ ರನ್ನಿಂಗ್ ರೇಸನ್ನು ಮಾಡಿಲ್ಲ, ಏನೂ ಇಲ್ಲ, ಬರೀ ಕೂಲಿ ಕೆಲಸ. ಓಡಲಿಕ್ಕೆ ಆ ದಿನಾಂಕ ಬರುತ್ತೆ, ಓಡ್ತಾಳೆ. ಸೊ ಅದಕ್ಕಿಂತ ಮುಂಚೆ ಅಥ್ಲೆಟಿಕ್ಸಲ್ಲಿ ಇದ್ದಂಥವ್ರು ತುಂಬ ಜನ ಅದರಲ್ಲಿ ಇರ್ತಾರೆ. ಅದೇನೇ ಉದ್ಯೋಗ ಮಾಡ್ಕೊಂಡಿರೋ ತುಂಬ ಜನ ಇರ್ತಾಳೆ. ಇವಳು ಯಾವತ್ತೂ ರನ್ ಮಾಡದೇ ಇರೋಂಥಳು ಅವರ ಸಾಲಿನಲ್ಲಿ ನಿಂತು ಅವಳು ಕಾಂಪಿಟೇಷನಿಗೆ ಇರ್ತಾಳೆ. ಏನಾಗಿರ್ಬೋದು, ಅವಳು ಗೆಲ್ತಾಳೆ, ಆ ರನ್ನಿಂಗ್ ರೇಸಲ್ಲಿ ಗೆಲ್ತಾಳೆ. ಯಾಕೆ ಸರ್ ನೀವು ಈ ಕತೆ ಹೇಳ್ತೀರಿ? ರನ್ನಿಂಗ್ ರೇಸಲ್ಲಿ ಗೆಲ್ತಾಳೆ, 10 ಲಕ್ಷ ರೂಪಾಯಿ ದುಡ್ಡು ಬರುತ್ತೆ, 6 ಲಕ್ಷ ರೂಪಾಯಿನ ಖರ್ಚು ಮಾಡಿಬಿಟ್ಟು ಗಂಡನ ಹುಷಾರಿ ಮಾಡ್ತಾಳೆ. ಕತೆ ಯಾಕೆ ನಾನು ನಿಮಗೆ ಹೇಳಿದೆ ಅಂತ ಹೇಳಿದ್ರೆ, ಯಾವತ್ತೂ ಮನಸ್ಸು ಮಾಡದಿರೋಂಥದ್ದು, ಯಾವತ್ತೂ ಯಾವ ಕೆಲಸ ಮಾಡದಿರೋ ಅಂಥ ಒಂದು ಹೆಣ್ಣುಮಗಳು, ಯಾವತ್ತೂ ರನ್ ಮಾಡದಿರೋ ಅಂಥ ಒಂದು ಹೆಣ್ಣುಮಗಳು ಅವತ್ತು ಕಾಂಪಿಟೇಷನಲ್ಲಿ ಗೆಲ್ತಾಳೆ ಅಂತಂದರೆ, ನಮಗೆ ಇಷ್ಟು ವರ್ಷ ಎಜುಕೇಷನ್ನ ಕೊಟ್ಟಿರೋಂಥವ್ರು ನಾವು ಒಂದು SSLCನ ಒಂದು PUCನ ನಮ್ಮ ತಂದೆ ತಾಯಿಗಳಿಗೆ ಶಿಕ್ಷಣ ಇದ್ದರೂ ಸಹ, ನಮಗೆ ಗೈಡ್ ಮಾಡೋರು ಸಹ ಇದ್ದರೂ ಸಹ, ನಾವು ಇವತ್ತಿನ ಕಾಂಪಿಟೇಷನ್ಗೆ ನಾವು ಇಲ್ಲ ಅನ್ನೋದಕ್ಕೆ ಬೇಸರ ವ್ಯಕ್ತಪಡಬೇಕು. ಸೊ ಏನೂ ಎಕ್ಸ್ಪೀರಿಯನ್ಸ್ ಇದ್ದಂಗೆ, ಯಾವುದೇ ಬೇಸರನ್ನ ಇಲ್ಲದಿರಾಗೆ ಆ ಮಗು ಆ ಹೆಣ್ಮಗು ಗೆಲ್ಲುತ್ತೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳು, ನಮ್ಮ ಜನಾಂಗದ ಮಕ್ಕಳು ಇವತ್ತು ಮನಸ್ಸು ಮಾಡಿದರೆ ಪ್ರತಿಯೊಬ್ಬರೂ ಸಹ 99 something ಅಥವಾ 100% ರಿಸಲ್ಟನ್ನು ತರಲಿಕ್ಕೆ ಸಾಧ್ಯತೆ ಇದೆ. ಸೊ ಆ ಮನಸ್ಥಿತಿ ನೀವು ಮಾಡ್ಕೋಬೇಕು. ಮಕ್ಕಳೇ, ತುಂಬ ಸಲ ಭಾಷಣ ಕೇಳ್ತೀವಿ. ನಿಮ್ಮ 10 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ 10th ಕಂಪ್ಲೀಟ್ ಆಗಿದೆ ಅಂತಂದರೆ 12 ವರ್ಷ ಓದಿದ್ದೀರಿ, 12th ಕಂಪ್ಲೀಟ್ ಆಗಿದೆ ಅಂತಂದರೆ 14 ವರ್ಷ ನೀವು ಓದಿದ್ದೀರಿ. 14 ವರ್ಷದಲ್ಲಿ ಪ್ರತಿ ವರ್ಷ ಯಾವುದೇ ಒಬ್ಬ ಅತಿಥಿ ಬಂದು ಅಥವಾ ಯಾರೋ ಒಬ್ಬರು ಸ್ಪೀಚನ್ನು ಕೊಟ್ಟಿರ್ತಾರೆ. ಎಲ್ಲರೂ ಸಹ ಒಳ್ಳೆಯ ಸ್ಪೀಚನ್ನೇ ಕೊಡ್ತಾರೆ.
ಎಲ್ಲರೂ ಒಳ್ಳೆ ಸ್ಪೀಚ್ ಕೊಡ್ತಾರೆ. ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಕೇಳಿದ 5-10 ನಿಮಿಷದಲ್ಲಿ ನಾವು ಇಟ್ಕೊಳ್ಳಲ್ಲ. ಅವರು ಯಾರು ಹೇಳಿದ್ದನ್ನು ನೆನಪಲ್ಲಿ ಇಟ್ಕೊಳ್ತಾರೋ, ಯಾರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೋ, ಯಾರು ತನ್ನ ನಾಲಿಗೆಯನ್ನು ರುಚಿನ ಕಂಟ್ರೋಲ್ ಮಾಡ್ತಾರೋ, ಬಾಯಿನ ಹಿಡಿತದಲ್ಲಿ ಇಟ್ಕೊಳ್ತಾರೋ ಅವರು ಸಕ್ಸಸ್ಸನ್ನು ಕಾಣಲಿಕ್ಕೆ ನಾವು ಸಾಧ್ಯ. ಸೊ ಆ ಇಂಪ್ಲಿಮೆಂಟೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟು. ಸೊ ಬರೀ ಭಾಷಣಗಳನ್ನ ಕೇಳೋದು ಇಂಪಾರ್ಟೆಂಟ್ ಅಲ್ಲ, ನೀವು ಇಂಪ್ಲಿಮೆಂಟ್ ಯಾವತ್ತು ಮಾಡ್ತೀರೋ ನಿಮ್ಮನ್ನು ನೀವು ಸಾಧನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ನೀವೆಲ್ಲರೂ ಒಂದಲ್ಲ ಒಂದು ರೀತಿ ಅಚೀವ್ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ನಾನು ಹೇಳ್ತೇನೆ. ಇನ್ನೊಂದು ಸಣ್ಣ ಇನ್ಸಿಡೆಂಟು ನನಗಾಗಿರೋಂಥದ್ದು, ರತನ್ ಟಾಟಾ ಅವರು ಒಂದು ಫಂಕ್ಷನ್ ನಾನು ಮಾಡ್ತೇನೆ. ಮೇಲಿರೋಂಥ ರಾಜಕೀಯದವರು ಯಾರು ಅನ್ಯತೆ ಬಯಸ್ಬೇಡ್ರಿ, ಟಿ ವಿಯವರು ಮಾಧ್ಯಮದವರು ಬಯಸ್ಬೇಡ್ರಿ. ನಮ್ಮಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಥವಾ ಸಾಮಾನ್ಯ ರಾಜಕೀಯ ಪರ್ಸನ್ ಏನಾದ್ರು ಸತ್ರೆ ಇಡೀ ಹಗಲೆಲ್ಲ ತೋರಿಸ್ತಾರೆ. ರತನ್ ಟಾಟಾ ಅವರು ಟಿ ವಿ ಮಾಧ್ಯಮದಲ್ಲಿ ಇಲ್ಲಿವರೆಗೂ ಅವ್ರು ಸತ್ತಾಗ ಅರ್ಧ ಗಂಟೆ ತೋರಿಸ್ತಾರೆ. ಆ ಮನುಷ್ಯ ಯಾರು ಅಂತ ಹೇಳಿದ್ರೆ ರತನ್ ಟಾಟಾ. ಇಡೀ ಕೊರೋನಾ ಬಂದಾಗ ನನ್ನ ಇಡೀ ಆಸ್ತಿನ ನಾನು ಸೇಲ್ ಮಾಡಿದ್ರು ಸಹ ಪರವಾಗಿಲ್ಲ, ನಾನು ಇಂಡಿಯಾದ ಜನತೆನ ಉಳಿಸ್ಕೊಳ್ತೇನೆ ಅಂತ ಹೇಳಿದ ಮನುಷ್ಯ ರತನ್ ಟಾಟಾ. ಅಂಥ ಮನುಷ್ಯ ಸತ್ತಾಗ ನಮ್ಮ ಮಾಧ್ಯಮದವರು ತೋರಿಸ್ತಿಲ್ಲ. ಆ ಕಿಚ್ಚು ನನ್ನಲ್ಲಿ ಹುಟ್ಟಿ ನಾನ್ಯಾಕೆ ಮಾಡ್ಬಾರ್ದು ಅಂತೇಳಿ ಅವರ ಬಾಲ್ಯದಿಂದ ಇಲ್ಲಿ ತನಕ ಅವರು ಏನನ್ನು ಕೈಗಾರಿಕೆಯನ್ನು ಓಪನ್ ಮಾಡಿದ್ದಾರೆ, ಅವರಿಂದ ಇಂಡಿಯಾಕ್ಕೆ ಏನು ಅನುಕೂಲ ಆಗಿದೆ ಇದನ್ನೆಲ್ಲದನ್ನು ನಾನು ಪ್ರಿಪೇರ್ ಮಾಡಿಬಿಟ್ಟು ನನ್ನ ಕಾಲೇಜಲ್ಲಿ ಡಿಸ್ಪ್ಲೇ ಮಾಡಿಬಿಟ್ಟು ಡಿ ಸಿ ಅವ್ರನ್ನ ಇನ್ವೈಟ್ ಮಾಡ್ತೀನಿ. ಡಿ ಸಿ ಅವ್ರನ್ನ ಇನ್ವೈಟ್ ಮಾಡಲಿಕ್ಕೆ ನನ್ನ ಉದ್ದೇಶ ಡಿ ಸಿ ಅವ್ರು ಬರಬಾರ್ದು ಅಂತ. ನನಗೆ ಯಾರೋ ಒಬ್ಬರು ಪತ್ರಿಕೆಯವರು ಹೇಳ್ತಾರೆ, ಇಲ್ಲ ನೀವು ಕರೆದ್ರೆ ಅದು ಹೈಲೈಟ್ ಆಗೋದು ನನಗೆ ಉದ್ದೇಶ ಅಲ್ಲ, ನನ್ನ ಮಕ್ಕಳಿಗೆ ರೀಚ್ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಬಟ್ ಅವರ ಒತ್ತಾಯಕ್ಕೆ ನಾನು ಕರೆಯೋಕ್ಕೆ ಹೋಗ್ತೇನೆ ಡಿ ಸಿ ಅವ್ರನ್ನ, ಪ್ರೆಸೆಂಟ್ ಡಿ ಸಿ ಅವ್ರನ್ನೇ ಕರೆಯೋಕ್ಕೆ ಹೋಗ್ತೇನೆ. ಈಗಿದ್ದಾರೆ ಅವರು. ಮಕ್ಕಳೇ, ನಿಮಗೆ ಹೇಳ್ತಾ ಇರೋದು, ನಾನು ಹೋಗಿ ಅರ್ಧ ಗಂಟೆ ಮೇಲೆ ಡಿ ಸಿ ಅವ್ರು ಬಂದರು, ದಾವಣಗೆರೆ ಡಿ ಸಿ ಅವರು. ಹೊರಗೆ ಕೂತಿರೋನು ನಿಂತ್ಕೊಂಡೆ. ಬರ್ಬೇಕಾದ್ರೆ ಅವರ ಹಿಂಬಾಲಕರು 4-5 ಜನ ಇದ್ದರು, ಫಾಲೋ ಮಾಡಿದರು. ನಾನು ಒಳಗೆ ಹೋಗೋಕ್ಕಾಗಲಿಲ್ಲ. ಒಂದು 10 ನಿಮಿಷ ವೆಯ್ಟ್ ಮಾಡಿರಿ ಅಂತ ಹೇಳಿದ್ರು. ಸರಿ, ವೆಯ್ಟ್ ಮಾಡಿದೆ, ಒಳಗೆ ಬಿಡಲಿಲ್ಲ. ಅದಷ್ಟೊತ್ತಿಗೆ ಇಮ್ಮಿಡಿಯೇಟಾಗಿ ಅವರು ಇಲ್ಲ ಬೇರೆ ತುರ್ತು ಕಾರ್ಯಕ್ರಮ ಇದೆ ಹೊರಟಾರೆ ಅಂತ ಹೇಳಿದರು. ಹೊರಗೆ ಬಂದೆ. ಅವ್ರು ಬಂದಾಗ ನಾನು ಹಿಂದಿಂದ ಹೇಳಿದೆ, ಸರ್ ನಿಮ್ಮನ್ನು ಇನ್ವೈಟ್ ಮಾಡಿದ್ವಿ, ಇದನ್ನು ಆಹ್ವಾನ ಮಾಡಲಿಕ್ಕೆ ಬಂದಿದ್ದೇನೆ, ಸೊ ಅದನ್ನು ನೀವು ನಾಳೆ ಸಂಜೆ ಬರಲೇಬೇಕು ಅಂತೇಳಿ ನಾನು ಹೇಳಿದೆ. ಕತ್ತನ್ನು ಅವ್ರು ತಿಳಿಸ್ಲಿಲ್ಲ. ನೀವು ಯಾರು ಡಿ ಸಿಗೆ ಹೇಳಿದ್ರು ಪರವಾಗಿಲ್ಲ, ಇವತ್ತು ಪ್ರೆಸೆಂಟ್ ಅವ್ರು ಇದ್ದಾರೆ ಹೇಳಿದ್ರು ತೊಂದರೆ ಇಲ್ಲ, ಕತ್ತು ತಿಳಿಸ್ಲಿಲ್ಲ. ಇಲ್ಲ ರೀ ಆಗಲ್ಲ ಅವರ ಮಾತು. ನಾನು ಅವ್ರ ಮೇಲೆ ಬೇಜಾರಾಗಲ್ಲ, ಅವ್ರ ಹೆದರಿಕೆಗೆಲ್ಲ ನಾನು ಹೇಳ್ತಾ ಇರೋದು ಬೇಜಾರಾಗಲ್ಲ. ಮೇ ಬಿ ಅವ್ರಿಗೆ ಎಮರ್ಜೆನ್ಸಿ ಇರ್ಬೋದು, ಹೇಳಿರ್ಬೋದು. ನನಗೆ ಆವಾಗ ಆಗಿದ್ದೇನು ಗೊತ್ತಾ, ನಾನು IAS ಆಫೀಸರ್ ಆಗಿದ್ದರೆ ನನಗೆ ಈ ಪರಿಸ್ಥಿತಿ ಬರ್ತಿದ್ದ? ನನ್ನನ್ನು ನೆಗ್ಲೆಕ್ಟ್ ಮಾಡ್ತಿದ್ರ? ಇಲ್ಲ. ಹಾಗಾದರೆ ನಾನು ಅಟ್ಲೀಸ್ಟ್ ನನಗೆ ಏನಿಲ್ಲ, ನನ್ನ ಮಕ್ಕಳಿಗಾದರೂ ಅಥವಾ ನಮ್ಮ ಸಮಾಜದ ಮಕ್ಕಳಿಗಾದರೂ ನಾನು ಎಜುಕೇಷನನ್ನು IAS ಕ್ವಾಲಿಫಿಕೇಷನನ್ನು ಕೊಡುವಂಥ ಒಂದು ನನಗೆ ಒಂದು ಧೈರ್ಯ ಕೊಡಲಿ, ಆ ಒಂದು ಮಾಡುವಂಥ ಮನಸ್ಥಿತಿ ಕೊಡಲಿ ಅಂತೇಳಿ ನಾನು ಅಂದ್ಕೊಂಡು ಹೊರಬರ್ತೇನೆ. ಬಂದಾದಮೇಲೆ ಲಾಸ್ಟ್ ಇಯರ್ ನಮ್ಮಲ್ಲಿರೋಂಥ ಮಕ್ಕಳಿಗೆ ಪುರಸ್ಕಾರ ನಡೆಯುತ್ತೆ. ಅವತ್ತು ನಾನು ಅನೌನ್ಸ್ ಮಾಡ್ತೇನೆ. ಏನಂತ ಅಂತಂದರೆ, ನಮ್ಮ ಸಮಾಜದ ಯಾವ ಮಗು IAS ಪ್ರಿಲಿಮ್ಸನ್ನು ಪಾಸ್ ಮಾಡುತ್ತೋ, ಮೇನ್ಸಿಗೆ ಯಾರು ಹೋಗ್ತಾರೋ ಅವರಿಗೆ ಪ್ರತಿಯೊಂದು ಮಗುಗೂ ನಾನು 50,000 ರೂಪಾಯಿನ ನಾನು ಕೊಡ್ತೇನೆ. ಅದು ನನ್ನ ಕಿಚ್ಚು. ನಮ್ಮ ಸಮಾಜದಲ್ಲಿರೋಂಥ ಮಕ್ಕಳು ಯಾವ ಕಾರಣಕ್ಕೂ ಅಂಥ ಒಂದು ಸೇಮ್ ಆಗಿರೋಂಥ ಪರಿಸ್ಥಿತಿನ ಅನುಭವಿಸಬಾರ್ದು. ನಮ್ಮ ಎಷ್ಟು ಪೇರೆಂಟ್ಸು ಯಾವುದೋ ಫಂಕ್ಷನಿಗೆ ಬಡತನದಲ್ಲಿರೋಂಥ ಪೇರೆಂಟು ಯಾವುದೋ ಮದುವೆಗೆ ಹೋದಾಗ, ಯಾವುದೇ ಸಮಾರಂಭಕ್ಕೆ ಹೋದಾಗ ಅವರನ್ನು ಕೀಳು ಬೆಲೆಯಲ್ಲಿ ನೋಡಿರ್ತಾರೆ. ಅವರನ್ನು ಆ ದುಸ್ಥಿತಿಯಲ್ಲಿ ನೋಡಬಾರ್ದು. ಆ ಕಿಚ್ಚು ನಿಮ್ಮಲ್ಲಿ ಬರಬೇಕು. ಅದಕ್ಕೆ ಮಕ್ಕಳೇ ನೀವು ಮಾಡಬೇಕಾಗಿರೋದು ನನ್ನಲ್ಲಿ ಇಷ್ಟೇ,
ಏನು ಅಂತ ಹೇಳಿದ್ರೆ, ನಿಮಗೆ ಯಾವುದೋ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೆದಿರುತ್ತೆ, ನಿನ್ನ ತಂದೆ ತಾಯಿಗಳು ಯಾರೋ ಒಬ್ಬನು ಶೇರ್ ಮಾಡಿರ್ತಾನೆ, ನಿನಗೆ ಯಾರೋ ಒಬ್ಬನು ಶೇರ್ ಮಾಡಿರ್ತಾನೆ, ಆನ್ಸರ್ ಮಾಡಬೇಡಿ, ಯಾವ ಕಾರಣಕ್ಕೂ ಆನ್ಸರ್ ಮಾಡಬೇಡಿ. ಅವರಿಗೆ ಮನಸ್ಸಲ್ಲಿ ಇಟ್ಕೊಳ್ರಿ, ನೀನು ಏನು ಅಂತೇಳಿ ತೋರಿಸಿ, ನೀನು ಏನು ಅಂತೇಳಿ ಚೆನ್ನಾಗಿ ಓದಿ, ನೀವು IAS ಆಫೀಸರ್ ಆಗಲಿ, ಡಾಕ್ಟರ್ ಆಗಲಿ, IITS ಆಗಿ, ಇದಾದ ಮೇಲೆ ನೀವು ಆನ್ಸರ್ ಮಾಡೋದು ಬೇಕಾಗಿಲ್ಲ. ಅವನಿಗೆ ಗೊತ್ತಾಗುತ್ತೆ ನಿಮ್ಮನ್ನು ಹೀಯಾಳಿಸಿದ ಮನುಷ್ಯ ಯಾರು, ಅವನು ಅರ್ಥ ಮಾಡ್ಕೊಳ್ತಾನೆ, ನಾನು ಅವತ್ತು ಅನ್ಬಾರ್ದಾಗಿತ್ತು ಅಂತೇಳಿ. ನೀವು ಯಾವತ್ತೂ ಮತ್ತೆ ತಿರುಗಿ ನೀವು ಮಾತಾಡಬಾರ್ದು, ಅದು ನಾನು ಅನ್ಕೊಳ್ಳೋದು. ಸೊ ಈ ಮಂಜಪ್ಪರ್ HP ಮಂಜಪ್ಪರ್ ಅಂತರು ಸೌಜನ್ಯ ಇರೋಂಥವ್ರು ಕುಂಚಿಟಿದ್ರು ಅಂತ ನಾನು ಅದನ್ನೇ ಹೇಳೋದು. ತಿರುಗಿ ಯಾವತ್ತೂ ಮಾತಾಡಬೇಡ್ರಿ, ಯಾವತ್ತೇ ಮನುಷ್ಯ ಹೀಯಾಳಿಸಿದ್ರೆ ತಿರುಗಿ ಮಾತಾಡಬೇಡ್ರಿ. ಅವ್ರಿಗೆ ಆನ್ಸರ್ ಕೊಡಬೇಕು ಅಂದರೆ ನೀವು ನಿಂತು ನೀವು ಆನ್ಸರ್ ಕೊಡ್ರಿ ಅನ್ನೋದು ನನ್ನ ಉದ್ದೇಶ. ಸೊ ನನಗೂ ಆಗಿದೆ ಇನ್ಸಿಡೆಂಟು, ನನಗೂ ಆಗಿರೋ ಇನ್ಸಿಡೆಂಟಿಗೆ ನಾನು ಇವತ್ತು ಬೆಳೆದಿದ್ದೇನೆ. ಇವತ್ತು ಶಿವಮೊಗ್ಗ ಮತ್ತು ದಾವಣಗೆರೆಯಲ್ಲಿ ಮಿನಿಮಮ್ ಅಂತಂದರೆ 3,000 ಮಕ್ಕಳಿಗೆ ನಾನು ಎಜುಕೇಷನನ್ನು ಕೊಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಪೂರ್ವಕವಾಗಿ ನಂದೊಂದು ಏನು ಅಂತ ಹೇಳಿದ್ರೆ, ನಮ್ಮ ಸಮಾಜದಲ್ಲಿ ಅತಿ ಬಡತನ ಇರೋಂಥವ್ರು ಲಾಸ್ಟ್ ಇಯರ್ ಕೇಳಿದೆ, ಬಟ್ ಸರಿಯಾಗಿ ರೆಕಗ್ನೈಸ್ ಮಾಡಲಿಲ್ಲ, ಬೇರೆಯವರು ಉಪಯೋಗಿಸ್ಕೊಳ್ತಾರೆ. ಅತಿ ಕಡು ಬಡತನ ಇದ್ದು ಅವರಿಗೆ ಏನನ್ನೂ ಫೀಸ್ ಕಟ್ಟೋಕ್ಕಾಗದೇ ಇದ್ದಂಥ ಪರಿಸ್ಥಿತಿಯಲ್ಲಿದ್ದರೆ, ಸೊ ಅವರನ್ನು ನೀವು ರೆಕಗ್ನೈಸ್ ಮಾಡಿದರೆ ದಾವಣಗೆರೆ ಕ್ಯಾಂಪಸ್ಸಲ್ಲಿ 2 ಜನಕ್ಕೆ ಕಾಲೇಜ್ ಫ್ರೀ ಕೊಡ್ತೀನಿ, ಮತ್ತು ಶಿವಮೊಗ್ಗ ಕ್ಯಾಂಪಸ್ಸಲ್ಲಿ 2 ಜನಕ್ಕೆ ನಮ್ಮ ಸಮಾಜದ ಮಕ್ಕಳಿಗೆ, ಸೊ 2 ಜನಕ್ಕೆ ನಾನು ಫ್ರೀ ಎಜುಕೇಷನ್ ಕೊಡ್ತೀನಿ. ಅದು ಹಾಸ್ಟೆಲ್ ವ್ಯವಸ್ಥೆ ಹೋದ ವರ್ಷ ಅನೌನ್ಸ್ ಮಾಡಿದೆ, ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಆಗಬಾರ್ದು ಅಂಥೇಳಿ ಈ ಥರದ್ದು ಕೆಲವೊಬ್ಬರು ಚೆನ್ನಾಗಿರೋವಂಥವ್ರು ಬರ್ತಾರೆ, ಮಿಸ್ಯೂಸ್ ಮಾಡ್ಕೊಳ್ತಾರೆ, ರಿಯಲ್ ಕ್ಯಾಂಡಿಡೇಟ್ ಸಿಗಲ್ಲ ಅಂಥೇಳಿ ಮೊನ್ನೆ ನಮ್ಮ ಮಾದಪ್ಪರ ಮಗ ವಿಜಯಣ್ಣನ ಹತ್ರ ನಾನು ಪ್ರಸ್ತಾಪ ಮಾಡಿದ್ದೇನೆ. ನಮ್ಮ ಸಮಾಜದ ಹಾಸ್ಟೆಲಲ್ಲಿ ಯಾವ ಮಕ್ಕಳು ಹೋಗಲ್ಲ. ಯಾಕೆ ಹೋಗ್ತಾರೆ ಅಂತಂದರೆ, ತುಂಬ ಕಡೆ ಬಡತನದಲ್ಲಿರೋ ಅಂತ ಹೋಗ್ತಾರೆ, ಚೆನ್ನಾಗಿರೋದು ಅಲ್ಲಿ ಹೋಗಲ್ಲ, ಆವಾಗ ರಿಯಾಲಿಟಿ ಸಿಗುತ್ತೆ. ಸೊ ಅದಕ್ಕೆ ರನ್ ಮಾಡೋದು ಕಷ್ಟ, ಹಾಸ್ಟೆಲಲ್ಲಿ ಊಟದ ವ್ಯವಸ್ಥೆ ಮಾಡಿ ಅಂತ ನಾನು ಹೇಳಿದೆ. ಇಲ್ಲ, ರನ್ ಮಾಡೋದು ಕಷ್ಟ, 2,000 ರೂಪಾಯಿನೂ ಪೇ ಮಾಡಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಮತ್ತೆ ಆಶ್ವಾಸನೆ ಕೊಡ್ತೀನಿ, ನೀವು 2,000 ರೂಪಾಯಿ ಕಲೆಕ್ಟ್ ಮಾಡಬೇಡ್ರಿ. ಅವ್ರಿಗೆ ಹೇಳಿದ್ದೇನೆ ವಿಜಯಣ್ಣರ ಹತ್ರ, 1,000 ರೂಪಾಯಿ ಕಲೆಕ್ಟ್ ಮಾಡಿರಿ. ಮೇಲಿನ ಖರ್ಚು ನಮ್ಮ ಹಾಸ್ಟೆಲಲ್ಲಿ ನಮ್ಮ ಜನಾಂಗದಲ್ಲಿ ಎಷ್ಟು ಜನ ಬರ್ತಾರೋ ಅಷ್ಟು ಜನದ ಮಕ್ಕಳಿಗೆ ಮೇಲೆ ಎಕ್ಸ್ಟ್ರಾ ಅಮೌಂಟನ್ನು ನಾನು ಪೇ ಮಾಡ್ತೀನಿ. ಅದು 1 ವರ್ಷ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಶಕ್ತಿ ಇರೋವರೆಗೂ ನಾನು ಮಾಡಬಲ್ಲೆ. 1 ವರ್ಷ ಕೊಟ್ಟಿರೋದು ಕಾರಣ ಇದೆ, ಅಲ್ಲಿ ಮಿಸ್ಯೂಸ್ ಆಗುತ್ತೆ ಅಂತ ಗೊತ್ತಾದರೆ ಮುಂದಿನ ವರ್ಷ ಕೊಡೋದು ಬೇಡ ಅಂತ. ಈ ಕಾರಣಕ್ಕೆ ಅದು ಮಿಸ್ಯೂಸ್ ಆಗಲ್ಲ, ಸರಿಯಾಗಿ ನನ್ನನ್ನು ಉಪಯೋಗಿಸ್ಕೊಳ್ತಾರೆ ಅನ್ನೋದಾದರೆ ನನ್ನ ಜೀವಿತವರೆಗೂ, ನನ್ನ ಕಾಲೇಜ್ ರನ್ ಆದವರೆಗೂ ನಾನು ಆ ಸಹಾಯನ ಎಲ್ಲ ಮಕ್ಕಳಿಗೆ ನಾನು ಮಾಡ್ತೇನೆ. ಎರಡನೇದು, ಪ್ರಾಪರ್ ಗೈಡೆನ್ಸ್ ಇರೋಲ್ಲ, ಟೈಮ್ ತೊಗೊಳ್ತೇನೆ. ಆದರೂ ಸಹ ನಾನು ಹೇಳಲೇಬೇಕು. SLC ಆದ ಮಕ್ಕಳಿಗೆ ಆಪ್ಷನ್ ಏನು ಅಂತ ನಾನು ಹೇಳಬೇಕು, ಎಲ್ಲರಿಗೂ ಗೊತ್ತಿದೆ. ಆದರೂ ಸಹ ನನ್ನ ಕರ್ತವ್ಯ ಅದು. ನಾನೊಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ರನ್ ಮಾಡೋದ್ರಿಂದ ನನಗೆ ಲಿಟ್ಲ್ ಬಿಟ್ ಮಾಹಿತಿ ಇರೋದ್ರಿಂದ ಹೇಳೋದು, ಪ್ಲೀಸ್ SLC ಚೆನ್ನಾಗಿ ಪರ್ಸೆಂಟೇಜ್ ತೊಗೊಂಡಿರೋರು, ಸೊ ಹೌ ಟು ಗಿವ್ ದ ಫಸ್ಟ್ ಪ್ರಿಯಾರಿಟಿ ಫಾರ್ ಸೈನ್ಸಿಗೆ ಒತ್ತನ್ನು ಕೊಡಿ, ಅದರ ನಂತರ ಕಾಮರ್ಸಿಗೆ, ಮತ್ತು ನಂತರ ಆರ್ಟ್ಸಿಗೆ ಒತ್ತನ್ನು ಕೊಡಿ. ಸೊ ಆರ್ಟ್ಸಲ್ಲಿ ಓದಿದವರು ಚೆನ್ನಾಗಿಲ್ವಾ, ನಾವು ಚೆನ್ನಾಗಿದ್ದೇವಲ್ಲ ಸರ್, ನಮಗೂ ಒಳ್ಳೆ ಜಾಬ್ ಆಗಿದೆ. ಅಫ್ಕೋರ್ಸ್ ಇತ್ತೀಚಿನ ದಿನದಲ್ಲಿ ಗೌರ್ಮೆಂಟ್ ಜಾಬ್ ಆಗೋದು ಕಷ್ಟ, ನಾವೆಲ್ಲರೂ ಸರ್ವೈವ್ ಆಗಬೇಕಾಗಿರೋದು ಪ್ರೈವೇಟ್ ಸೆಕ್ಟ್ರಲ್ಲಿ ಯಾವ ಸಬ್ಜೆಕ್ಟಿಗೆ ಹೆಚ್ಚು ಒತ್ತಿದೆ, ಯಾರಿಗೆ ಸರ್ವೈವಲ್ ಟೆಂಡೆನ್ಸಿ ಇದೆ, ಇದನ್ನು ನೋಡ್ತಾ ಬಂದರೆ ಸೈನ್ಸಿಗೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟು ದೆನ್ ಕಾಮರ್ಸ್, ದೆನ್ ಫಾರ್ ಆರ್ಟ್ಸ್. ಸೊ ಅದರಲ್ಲಿ ಸೈನ್ಸ್ ಮಾಡೋದ್ರಿಂದ ನಾನು ಲಾ ಮಾಡ್ತೇನೆ ಸರ್, ಲಾ ಮಾಡೋದಾದರೆ ನಾನು ಆರ್ಟ್ಸ್ ಮಾಡಿದರೆ ಸರಿ ಹೋಗುತ್ತಲ್ಲ ಅಂತ ಹೇಳ್ತೀರಿ. ತಪ್ಪು ಮಾಹಿತಿ. ಯಾರು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರುತ್ತಾನೋ, ಸೈನ್ಸು PUC ಮಾಡಿಬಿಟ್ಟು ಡಿಗ್ರಿ ಸೈನ್ಸನ್ನು ಮಾಡಿರೋಂತಾನೋ ಅವನು ಲಾ ಮಾಡಿದರೆ ಎಫೆಕ್ಟಿವ್ ಲಾಯರ್ ಆಗ್ತಾನೆ, ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ. ಸೊ ಕ್ರಿಮಿನಲ್ ಕೇಸ್ಗಳು ಬಂದಾಗ ಸೊ ಪ್ರಾಪರಾಗಿ ಅವನಿಗೆ ಹ್ಯಾಂಡ್ಲ್ ಮಾಡಬೇಕು ಅಂತಂದರೆ ಅವನಿಗೆ ಸೈಂಟಿಫಿಕ್ ವರ್ಡ್ಸ್ ಬೇಕು ಅಂತಂದರೆ ಈ ಶುಡ್
ಶುಡ್ ಹ್ಯಾವ್ ನಾಲೆಡ್ಜ್ ಆಫ್ ಸೈನ್ಸ್. ಸೊ ಅದಕ್ಕೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರಲಿ. ಅದರಲ್ಲೂ ಲಾದಲ್ಲಿ ನಮಗೆ ಗೊತ್ತಿರೋಂಥದ್ದು ಕಾಮನ್ ನ್ಯಾಷನಲ್ ಕಾಲೇಜ್ ಲಾ ಅಂತ ಗೊತ್ತು ನಮಗೆ, ಅಥವಾ ದಾವಣಗೆರೆ ಅರ್ನಾಡಿ ಕಾಲೇಜ್ ಅಂತ ಗೊತ್ತು. ಬಟ್ ಇದಕ್ಕಿಂತ ಅತ್ಯುತ್ತಮವಾದಂಥ ಕಾಲೇಜ್ ಅಂದರೆ ಸೊ ನ್ಯಾಷನಲ್ ಲಾ ಯೂನಿವರ್ಸಿಟೀಸ್ ಅಂತೇಳಿ ಇಂಡಿಯಾದಲ್ಲಿ 10ರಿಂದ 15 ಯೂನಿವರ್ಸಿಟೀಸ್ ಇದೆ. ಅಲ್ಲಿ ನೀವು ಲಾವನ್ನು ಮಾಡಿ ಡೈರೆಕ್ಟಾಗಿ ನೀವು ಹೈಕೋರ್ಟಲ್ಲಿ ಸೊ ಮೈನ್ ಲಾಯರ್ ಆಗಿ, ಅದು ಮೋಸ್ಟ್ ಎಫಿಷಿಯೆಂಟ್ ಲಾಯರ್ ಆಗಿ ಇರೋಂಥ ಒಂದು ಆಪ್ಷನ್ ಇರುತ್ತೆ. ಅದಕ್ಕೆ ಕ್ಲಾಟ್ ಅಂತೇಳಿ ಒಂದು ಎಕ್ಸಾಮಿನೇಷನ್ ಇದೆ. ಸೊ ಆ ಕ್ಲಾಟ್ ಎಕ್ಸಾಮಿನೇಷನನ್ನು ಕಾಮನ್ ಲಾ ಅಡ್ಮಿಷನ್ ಫಾರ್ ದಟ್ ಲಾ ಅಂತೇಳಿ ಒಂದು ಕ್ಲಾಟ್ ಅಂತ ಎಕ್ಸಾಮಿನೇಷನ್ ಅಂತ ಇದೆ. ಅದನ್ನು ಎಕ್ಸಾಮಿನೇಷನ್ ಬರೀರಿ, ಬರೆದುಬಿಟ್ಟು ನೀವು ಲಾಗೆ ಹೋಗಿ. ಸೊ ಹಾಗೆ ಸೈನ್ಸನ್ನು ಮಾಡೋದ್ರಲ್ಲಿ ನಿಮ್ಮ ಅತಿ ಹೆಚ್ಚು ಪ್ರಿಯಾರಿಟಿ ಯು ಶುಡ್ ಗಿವ್ ಇಟ್ ಫಾರ್ IIT. ಫಸ್ಟು ಪ್ರಿಯಾರಿಟಿ ಫಾರ್ IIT, ನೆಕ್ಸ್ಟು ಪ್ರಿಯಾರಿಟಿ ಫಾರ್ MBBS. ಕಾಮನ್ ಪೀಪಲ್ಸಿಗೆ ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ಅತಿ ಹೆಚ್ಚು ಯಾವುದು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಡಾಕ್ಟರ್ ಆಗಬೇಕು ಅಂತ ನೀವು ಒತ್ತು ಕೊಡ್ತಾ ಇದ್ದೀರಿ. ಸೊ ಅದು ಕಾಮನ್ ಜನತೆಗೆ ಡಾಕ್ಟ್ರು ಅಂತ ಕಂಡಾಗ ಪ್ರೆಸ್ಟೀಜು ಮತ್ತು ಇದು ಜಾಸ್ತಿ ಆಗುತ್ತೆ. ಬಟ್ ಅವರ ವರ್ಕಿಂಗ್ ಕಂಡೀಷನ್ನು ಮತ್ತು ಅವರ ಅರ್ನಿಂಗ್ಸನ್ನು ಸ್ಟೇಟಸನ್ನು ಕಂಪೇರ್ ಮಾಡಿದಾಗ IIT ಅಂತ ಕಡೆಗೆ ಸೊ ಅವರ ಒಲವು ಮತ್ತು ಅವರ ಸ್ಯಾಲ್ರಿ ಪ್ಯಾಕೇಜು ತುಂಬಾ ಇರುತ್ತೆ. ಸೊ ಅದು IITಯಲ್ಲಿ 2 ಎಕ್ಸಾಮಿನೇಷನ್ ಬರುತ್ತೆ, ಒಂದು JEE ಮೇನ್ಸ್ ಅಂತೇಳಿ ಮತ್ತು ಅಡ್ವಾನ್ಸ್ ಅಂತೇಳಿ. ನೆನ್ಪಿಟ್ಕೊಳ್ಳಿ, ನಮ್ಮ ಕರ್ನಾಟಕದಲ್ಲಿ KSET ಮುಖಾಂತರ ಸೀಟು 1,26,000 ಇದೆ, 1,26,000 ಸೀಟ್ ಇದೆ. 4 ಲಕ್ಷ ಮಕ್ಕಳು ಎಕ್ಸಾಮ್ ಬರೀತಾರೆ PUCಯಲ್ಲಿ, ಇರೋದು 1,26,000. ಬಟ್ ಥ್ರೌಟ್ ಇಂಡಿಯಾ 70 ಲಕ್ಷಗಳಿಗಿಂತ ಜಾಸ್ತಿ ಮಕ್ಕಳು PU ಸೈನ್ಸನ್ನು ಮಾಡ್ತಾರೆ. ಬಟ್ JEE ಮೈನ್ಸ್ ಸೀಟ್ ಅವೈಲಬಿಲಿಟಿ ಇರೋದು 55,000ರಿಂದ 60,000 ಮಾತ್ರ. ಕರ್ನಾಟಕದಲ್ಲಿ ನಾರ್ಮಲ್ ಇಂಜಿನಿಯರಿಂಗು 1,26,000. ಬಟ್ ಥ್ರೌಟ್ ಇಂಡಿಯಾ JEE ಮೈನ್ಸ್ ಸೀಟ್ ಇರೋದು 55,000ರಿಂದ 60,000. ಅದರಲ್ಲಿ ನಮ್ಮ ಕರ್ನಾಟಕಕ್ಕೆ ಒಂದು JEE ಮೈನ್ ಕಾಲೇಜ್ ಇದೆ, ದಟ್ ಇಸ್ ವಾಟ್ NITK ಸೂರತ್ಕಲ್ಲಲ್ಲಿ ಒಂದು ಕಾಲೇಜ್ ಇದೆ ನೋಡಿ. ಆ ಸೂರತ್ಕಲ್ಲಿನ ಒಂದು ಕಾಲೇಜು ನಮ್ಮ ಇಡೀ ಕರ್ನಾಟಕದಲ್ಲಿಂತ ನಾರ್ಮಲ್ 300 ಕಾಲೇಜಿಗಿಂತಲೂ ಅತಿ ಹೆಚ್ಚು ವೇಟೇಜ್ ಇರೋಂಥ ಕಾಲೇಜ್. 300 ಕಾಲೇಜ್ ಇದ್ದಾವೆ. 300 ಕಾಲೇಜಲ್ಲಿ ಅದು ಅತಿ ಹೆಚ್ಚು ಪ್ರಿಯಾರಿಟಿ ಅಂತ ಹೇಳಿದ್ರೆ ಆರ್ಮಿ ಕಾಲೇಜು, PS ಕಾಲೇಜು, ಓಕೆ. ಸೊ ಅದೇ ದಯಾನಂದ ಸಾಗರು, ಈ ಥರದ ಕಾಲೇಜಿಗೆ ಏನಾದರೂ ನಿಮ್ಮ ಮಕ್ಕಳು ಹೋಗಿದ್ದೆ ಆದರೆ 100% ನಿಮ್ಮ ಮಕ್ಕಳಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತೆ. ಸರ್ ನನ್ನ ಮಗು ಅಲ್ಲಿ ಹೋಗಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ರ್ಯಾಂಕು PUCಯಲ್ಲಿ ನಮ್ಮ ರ್ಯಾಂಕ್ ಏನಾಗಿರಬೇಕು ಅಂದರೆ ಇಟ್ ಶುಡ್ ಬಿ ಮಿನಿಮಮ್ ಅಂತ ಹೇಳಿದ್ರೆ ಬಿಲೋ 500 ಬಿಲೋ 1000. 500 ಮತ್ತು 1000 ಒಳಗಡೆ ನಾವು ಯಾರು ರ್ಯಾಂಕನ್ನು ತೊಗೊಳ್ತೇವೋ ಅವರು ಮಾತ್ರ ಆ ಪ್ಲೇಸಿಗೆ ಹೋಗೋಕ್ಕೆ ಸಾಧ್ಯ. ಯಾವ ಮಗು 500 ಒಳಗಡೆ ಇರುತ್ತೋ, ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಇರುತ್ತೋ, ಆ ಮಗು JEE ಮೈನ್ಸಿಗೆ ಎಂಟ್ರಿ ಆಗಲಿಕ್ಕೆ ಸಾಧ್ಯತೆ ಐತೆ, ಅದು NITಗೆ ಎಂಟ್ರಿ ಆಗಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾರ್ಮಲ್ ಕಾಲೇಜ್, ಬರೀ ನಾರ್ಮಲ್ ಕಾಲೇಜಿಂದ ಔಟ್ಪುಟ್ ಆದರೆ 90% ಜಾಬ್ ಆಗಲ್ಲ, ಇನ್ನು 10% ಮಕ್ಕಳಿಗೆ ಮಾತ್ರ ಆಗುತ್ತೆ. ಸೊ ಅದು ಆರ್ಮಿ ಕಾಲೇಜು ಅಥವಾ NITK ಅಂತ ಕಡೆಗೆ ಹೋದರೆ ಕಂಪಲ್ಸರಿ ನಿಮಗೆ ಸೊ ಜಾಬ್ ಸೆಕ್ಯೂರಿಟಿ ಇರುತ್ತೆ. ಅದು ಆರ್ಮಿ ಕಾಲೇಜಲ್ಲಿ ಹೋದಾಗ ನಿಮಗೆ ಮಿನಿಮಮ್ ಅಂದರೆ 10 lakh ಪ್ಯಾಕೇಜಿಂದ ಸಿಗುತ್ತೆ ಸ್ಟಾರ್ಟಿಂಗ್ ಇಯರು. ಅದೇ JEE ಮೈನ್ಸ್ ಕಾಲೇಜಿಗೆ ಹೋದಾಗ ಸೊ ಮಿನಿಮಮ್ ಪ್ಯಾಕೇಜ್ ಅಂತ ಹೇಳಿದ್ರೆ 40ರಿಂದ 50 ಲಕ್ಷ ರೂಪಾಯಿ ಇರುತ್ತೆ, ಅಪ್ ಟು 1 crore ಸ್ಟಾರ್ಟಿಂಗ್ ಪ್ಯಾಕೇಜ್. ಅದೇ ಮೈನ್ಸನ್ನು ಕ್ವಾಲಿಫೈ ಆಗಿರೋಂಥವ್ರು ಯಾರು ಅಡ್ವಾನ್ಸಿಗೆ ಹೋಗ್ತಾರೋ, ಮೈನ್ಸನ್ನು ಕ್ವಾಲಿಫೈ ಆಗಿರೋಂಥವ್ರು ಯಾರು ಅಡ್ವಾನ್ಸಿಗೆ ಹೋಗಿರ್ತಾರೋ, ಅಡ್ವಾನ್ಸ್ ಸೀಟು ಇಡೀ ಇಂಡಿಯಾದಲ್ಲಿರೋದು ಬರೀ 17,000. ಇಡೀ ಇಂಡಿಯಾದಲ್ಲಿ 17,000 ಕಾಲೇಜ್ ಇರೋದು, ಇಡೀ ಇಂಡಿಯಾಕ್ಕೆ 22,000. ಸರಿ, 22 ಕಾಲೇಜು, 17,000 ಸೀಟು. IIT ಡೆಲ್ಲಿ, IIT ಮುಂಬೈ, IIT ಚೆನ್ನೈ, ಓಕೆ, IIT ಹೈದರಾಬಾದ್, ರೀಸೆಂಟಾಗಿ ನಮ್ಮ ಕರ್ನಾಟಕಕ್ಕೆ ಧಾರವಾಡದಲ್ಲಿದೆ. ಸೊ ಇಂಥ ಕಾಲೇಜ್ ಇರೋದು ಭಾಳ ರೇರು. 17,000 ಮಕ್ಕಳಲ್ಲಿ ನಮ್ಮ ಮಗು ಆದರೆ ನೋ ಡೌಟ್ ಅವನ ಸ್ಟಾರ್ಟಿಂಗ್ ಪ್ಯಾಕೇಜ್ ಮಿನಿಮಮ್ ಅಂದರೆ 70 ಲಕ್ಷ. ಸೊ ಇಟ್ ಮೇ ಗೋ ಅಪ್ ಟು 3.5 crore, 3.5 ಕೋಟಿ ತನಕ ಸ್ಯಾಲರಿ ಸಿಗುತ್ತೆ. ನಾವು ಇಲ್ಲಿ ನಾರ್ಮಲ್ ಆಗಿ ಡಾಕ್ಟ್ರುಗಳು ಮ್ಯಾಕ್ಸಿಮಮ್ ದೇವಿಂದ 1 lakh or 2 lakh or 3 lakh rupees ಬೇಡ, ತುಂಬ ಒಳ್ಳೆ ಹಾಸ್ಪಿಟಲ್ ಕಟ್ಟಿದ್ದಾನೆ ಅಂದರೆ 10 ಲಕ್ಷ ರೂಪಾಯಿ ತನಕ ಇನ್ಕಮನ್ನು ತೊಗೊಳ್ಬೋದು. ಬಟ್ ನಿಮ್ಮ ಮಗು ಏನಾದರೂ IIT ಅಡ್ವಾನ್ಸನ್ನು ಮಾಡಿದ್ದೆ ಆದರೆ ನಿಮ್ಮ ಮಗುನ ಸ್ಯಾಲ್ರಿ ಅಪ್ ಟು 3.5 crore rupees ಪರ್ ಮಂತ್ ಸ್ಯಾಲ್ರಿ. ಇಲ್ಲಿ ನಮ್ಮ ರೇಣುಕಾಚಾರ್ಯ ಅವರು ಇದ್ದಾರೆ,
MLA ಆದಾಗ ಸೊ ಅವ್ರಿಗೆ ಸ್ಯಾಲ್ರಿ ಎಷ್ಟು ಬರುತ್ತೆ ಅಂತ ಸರಿ ಗೊತ್ತು. ರಿಯಲಿ ನಾನು ಹೇಳ್ತೇನೆ ಸರ್, ಅನ್ಯತೆ ಬಯಸ್ಕೊಳ್ರಿ. ನಮ್ಮಲ್ಲಿರೋಂಥ ಮಗು ಏನಾದ್ರು IITians ಆದರೆ ಸೊ ಯು ಆರ್ ನಾಟ್ ಲೆಸ್ ದ್ಯಾನ್ MLAs ಆರ್ MPs. ಒಬ್ಬ MLA ಅಥವಾ MP-ಗಿಂತನೂ ನೀವು ಕಡಿಮೆ ಇರೋಲ್ಲ. ನೀವು IAS ಆಫೀಸರ್ ಆದರೆ ಎವರ್ ಗ್ರೀನ್ ಪರ್ಸನ್. ಸೊ ಇಂಥ ಸಾಧನೆ ನೀವು ಮಾಡಿ. ಇದ್ರ ಜೊತೆಗೆ ನಿಮಗೆ ಮಾಹಿತಿ ಇಲ್ಲ, IIT ಅಡ್ವಾನ್ಸು ಭಾಳ ಫ್ಯೂ ಕಾಲೇಜಲ್ಲಿ, ಕೆಲವು ಕಾಲೇಜಲ್ಲಿ ಮಾತ್ರ IIT ಅಡ್ವಾನ್ಸ್ ಆಗುತ್ತೆ. JEE ಮೇಕ್ಸ್ ಕ್ವಾಲಿಫೈ ಆಗ್ತಾರೆ. ಸೊ ಕರ್ನಾಟಕದ ಕೆಲವೊಂದು ಕಾಲೇಜ್ ಅಂದರೆ ಒಂದು ಅಲೆನ್ ಕಾಲೇಜು, ಚೈತನ್ಯ ಟೆಕ್ನೋ, ಸರ್ಎಂಇ, ಓಕೆ, ದಾವಣಗೆರೆಗೆ ಬಂದರೆ ದ್ಯಾನ್ ಆಳ್ವಾಸ್, ಎಕ್ಸ್ಪರ್ಟ್, ಕ್ರಿಯೇಟಿವ್, ಮತ್ತು ಕೆಲವೊಂದು ಕಾಲೇಜು, ಒಂದು 8-10 ಕಾಲೇಜ್, ಮತ್ತು ಜೊತೆಗೆ ಟೀಮ್ ಅಕಾಡೆಮಿ. ನೆನ್ಪಿಟ್ಕೊಳ್ಳಿ, IIT ಅಡ್ವಾನ್ಸಲ್ಲಿ ಮಂಗಳೂರು ಎಕ್ಸ್ಪರ್ಟಲ್ಲಿ ಅರೌಂಡ್ 25 to 30 ಮೆಂಬರ್ಸು ಮಂಗಳೂರು ಎಕ್ಸ್ಪರ್ಟಲ್ಲಿ ಎಕ್ಸ್ಪರ್ಟಲ್ಲಿ IIT ಅಡ್ವಾನ್ಸನ್ನು ಔಟ್ಪುಟ್ ಆಗಿದ್ದಾರೆ. ಆಳ್ವಾಸಲ್ಲಿ 25 ಜನ ಇದ್ದಾರೆ. ಎರಡೂ ಕಾಲೇಜಲ್ಲಿ ಸ್ಟ್ರೆಂತು 3,000 ಮಕ್ಕಳಿಗೆ 30ರಿಂದ 35 ಜನ ಆಗಿದ್ದಾರೆ. ಸರ್ಎಂಇ ಕಾಲೇಜಲ್ಲಿ ಸೊ ಅವ್ರದ್ದು 2,000 ಮಕ್ಕಳಿದ್ದಾರೆ. 2,000 ಮಕ್ಕಳಿಗೆ IIT ಅಡ್ವಾನ್ಸಲ್ಲಿ 22 ಮಕ್ಕಳಾಗಿದ್ದಾರೆ. ಟೀಮ್ ಅಕಾಡೆಮಿಯಲ್ಲಿ 750 ಮಕ್ಕಳಿಗೆ 14 ಜನ ಆಗಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಇನ್ಟೇಕ್ ಮತ್ತು ಔಟ್ಪುಟ್ ರೇಷೋದಲ್ಲಿ ಟೀಮ್ ಅಕಾಡೆಮಿದು ಹೈಯೆಸ್ಟ್ ರೇಷೋ ಇದೆ. ಇದು ನಿಮ್ಮ ಎಷ್ಟು ಜನ ಮಕ್ಕಳಿಗೆ ಅದು ಮಾಹಿತಿ ಇದೆಯೋ ಅನ್ನೋ ಗೊತ್ತಿಲ್ಲ. ಇದು ನಾನು ಕೇಳ್ತಾ ಇರೋದು, ನನ್ನ ಕಾಲೇಜಿಗೆ ಬರ್ರಿ ಅಂತಲ್ಲ, ಸರಿಯಾದ ಮಾಹಿತಿನ ತಿಳ್ಕೊಳ್ಳಿ. ಒಂದು ಕಾಲೇಜನ್ನು ಸೇರಿಸ್ಬೇಕಾದ್ರೆ ಎಷ್ಟು ಮಕ್ಕಳಿದ್ರು, ಎಷ್ಟು ಜನ ಔಟ್ಪುಟ್ ಆಗಿದ್ದಾರೆ, ಸೊ ಯಾವ ಕ್ವಾಲಿಟಿ ಎಜುಕೇಷನ್ ಔಟ್ಪುಟ್ ಆಗಿದ್ದಾರೆ, ವೆದರ್ ದೇ ಕ್ವಾಲಿಫೈಡ್ ಮೈನ್ಸ್ ಆರ್ ಅಡ್ವಾನ್ಸ್ ಅನ್ನೋದನ್ನು ಸರಿಯಾದ ಮಾಹಿತಿನ ತಿಳ್ಕೊಳ್ಳಿ. ಇದು ಒಂದು. ಸೊ IIT ಮತ್ತು MBBS ಬಗ್ಗೆ ನಾನು ಹೇಳಿದೆ. ಸೊ ಈಗ ಇದಕ್ಕಿಂತಲೂ ಅಲ್ಲಿ ಉತ್ತಮ ಆದಂಥದ್ದು ಅಂತ ಹೇಳಿದ್ರೆ IISER ಅಂತ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ರಿಸರ್ಚ್ ಅಂತ. ಇವತ್ತು IIT ಮತ್ತು MBBSಗಿಂತಲೂ ಒಳ್ಳೆ ಕ್ವಾಲಿಟಿ ಇರೋಂಥ ಎಜುಕೇಷನ್ನು ಡಿಗ್ರಿ ವಿತ್ತು PhDನ ಅಥವಾ ರಿಸರ್ಚನ್ನು ಕಂಪ್ಲೀಟ್ ಮಾಡಿಕೊಡ್ತಾರೆ. ಅದು ಮಂತ್ಲಿ ಸ್ಕಾಲರ್ಶಿಪ್ ಅರೌಂಡ್ 80,000 ರುಪೀಸು ಆ ಮಗು ಬರುತ್ತೆ. ಜಸ್ಟು ಆ ಮಗು ಎಂಟ್ರಿ ಆದಾಗ, PUC ಮುಗಿಸಿ ಎಂಟ್ರಿ ಆದಾಗ IISER ಇನ್ಸ್ಟಿಟ್ಯೂಟ್ಗೆ ಎಂಟ್ರಿ ಆಗಬೇಕಾದ್ರೆ ಸೊ ಎಷ್ಟು ರೈಟ್ ದ IIT ಎಕ್ಸಾಮ್. ಅದರ್ವೈಸ್ IIT ಎಕ್ಸಾಮ್ ಬರೀಲಿಲ್ಲ ಅಂತ ಹೇಳಿದ್ರೆ ಯಾವ ಮಗು SLC PUCಯಲ್ಲಿ 92% ಜಾಸ್ತಿ ತೊಗೊಂಡಿರ್ತಾರೋ ಅವ್ರು ಮಾತ್ರ ಎಲಿಜಿಬಲ್ ಇರ್ತಾರೆ. ಆ ಮಗು ಏನಾದರೂ ಬರೆದು ಸೆಲೆಕ್ಷನ್ ಆದರೆ ನೋ ಡೌಟ್ ಯು ಬಿ ಈಕ್ವಲೆಂಟ್ ಟು ಅಬ್ದುಲ್ ಕಲಾಂ. IISER ಅಲ್ಲಿ ಹೋಗ್ಬಿಟ್ಟಾದರೆ ಅವನು ಅಬ್ದುಲ್ ಕಲಾಂ ಅವರಿಗೆ ಈಕ್ವಲೆಂಟ್ ಆಗ್ತಾನೆ. ಸೊ ಸಮಯದ ಅಭಾವ ಇದೆ. ನನಗೆ ಈ ಥರದ ಎಕ್ಸ್ಪ್ಲನೇಷನ್ ಮಿನಿಮಮ್ ಅಂದರೆ 1.5 ತಾಸು ಬೇಕು. ನಮ್ಮ ಸಮಾಜದ ಮುಖಂಡರು ಏನಾದರೂ ಎಲ್ಲರನ್ನೂ ಸೇರಿಸಿ, ಹೊನ್ನಾಳಿಯಲ್ಲಿ ಸೇರಿಸಿ, ಬರೀ ಮಕ್ಕಳನ್ನ ಸೇರಿಸಿ ಯಾರನ್ನೂ ಕರೆದಂಗೆ ಅವ್ರಿಗೆ ಗೈಡ್ ಮಾಡಿ ಅಂತ ಹೇಳಿದರೆ ನಿಯರ್ಲಿ 1.5 to 2 hours ಪೂರ್ತಿ ಮಾಹಿತಿ ಕೊಡ್ತೇನೆ. ಇಲ್ಲಿ ಜಾಸ್ತಿ ಮಾತಾಡಿದರೆ ಬಂದಿರೋರಿಗೆ ತೊಂದರೆ ಆಗುತ್ತೆ. ಸೊ ಜೊತೆಗೆ ನಮ್ಮ ಪ್ರತಿಭಾ ಪುರಸ್ಕಾರನ ಸ್ವೀಕರಿಸಬೇಕು ಅಂತ ಬಂದಿದ್ರಿ, ತುಂಬ ಹೊತ್ತು ಕಾದ್ದಿರಿ. ನಿಮ್ಮೆಲ್ಲರಿಗೂ ಸಾರಿ ಕೇಳ್ತಾ ನನ್ನ ಚಿಕ್ಕ ಭಾಷಣ ಮುಗಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಊರಿಗೆ ಯಾಕಂದರೆ ಹೋಗ್ತಕ್ಕಂಥ ಸಮಯ ಹೆಚ್ಚು ಸಂದರ್ಭ, ಸುಮಾರು ಒಂದು 5-6 ಕಡೆ ಹಳ್ಳಿಗಳಿಗೆ ಅನಿವಾರ್ಯವಾಗಿ ಭೇಟಿ ಕೊಟ್ಟು ಬೆಳಗ್ಗೆ ನಮ್ಮ ಅನೇಕ ಮುಖಂಡರು ಕರೆ ಮಾಡಿದರು. ನಾನು 12:30 1 ಗಂಟೆ ಬಂದು ಅಂತ ಹೇಳಿದೆ, ತಡವಾಗಿ ಬಂದಿರೋ ಕ್ಷಮೆ ಇರಲಿ. ಇವತ್ತಿನ ಕಾರ್ಯಕ್ರಮ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಿಗೆ ಯಾರು ತಮ್ಮ ಜೀವನದಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಾರೆ ಅವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ. ನಾನು ಬರುವ ಸಂದರ್ಭದಲ್ಲಿ ಟೀಮ್ ಅಕಾಡೆಮಿಯ ಅಧ್ಯಕ್ಷ ಮಂಜಪ್ಪನವರು ಮಾತಾಡ್ತಾ ಇದ್ದರು. ಸಮಾಜದ ಬಗ್ಗೆ ಅವರಿಗಿರ್ತಕ್ಕಂಥ ಕಳಕಳಿ, ಕಾಳಜಿ, ಕೊನೆ ಉಸಿರಿರುವವರೆಗೂ ನಾನು ಸಮಾಜದ ಮಕ್ಕಳಿಗೆ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಾಡಿದರೆ ನಿಜವಾಗೂ ನಾನು ಅವರನ್ನು ಗಮನಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಶಿಕ್ಷಣ ಬಹಳ ಮುಖ್ಯ. ಒಂದು ಕಾಲದಲ್ಲಿ ಶಿಕ್ಷಣ ಅಂದರೆ ಉಳ್ಳವರ ಸ್ವತ್ತು ಆಗಿತ್ತು.
ಶ್ರೀಮಂತರ ಮಕ್ಕಳು ಸ್ವತ್ತಾಗಿತ್ತು. ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, KS, IAS ಮತ್ತು ಯಾವುದೇ ಹುದ್ದೆಗಳು ಅಥವಾ ನಾವು ಕೋರ್ಸ್ಗಳಿಗೆ ಹೋಗ್ಬೇಕಂದ್ರೆ ಹಣ ಕೊಟ್ಟವರಿಗೆ ಮಾತ್ರ ಒಂದು ಕಾಲದಲ್ಲಿ ಇಂಜಿನಿಯರಿಂಗು, ಮೆಡಿಕಲ್ ಬೇರೆ ಸೀಟು ಸಿಗ್ತಾ ಇದೆ. ಇವತ್ತು ಯಾರು ಹೆಚ್ಚು ಅಂಕಗಳನ್ನು ಗಳಿಸ್ತಾರೆ, CET ಎಕ್ಸಾಮಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ತಾರೆ, ಅವ್ರನ್ನ ನೇರವಾಗಿ ಸರ್ಕಾರ ಜ್ಯೇಷ್ಠ ಪಟ್ಟಿಯಲ್ಲಿ ಆಯ್ಕೆ ಆಗ್ತಾರೆ. ಮೊದಲು ಮುರಾರ್ಜಿ ಶಾಲೆ ಹಾಸ್ಟೆಲ್ ಸೀಟ್ಗಳು, ಯಾವುದೇ ಸೀಟ್ಗಳು ಇರ್ಬೋದು, ಆ ಶಾಸಕರ ಆ ಪಟ್ಟಿ ಅಧಿಕಾರಿ ಕೂತು ಚರ್ಚೆ ಮಾಡಿ ಅವನು ಹೆಚ್ಚು ಅಂಕ ಗಳಿಸಿದನೋ ಇಲ್ಲೋ ಗೊತ್ತಿಲ್ಲ. ರಾಜಕಾರಣಿಗಳು ಸಹಜ ಒತ್ತಡಗಳ ಮೇಲೆ ನಮ್ಮ ಮಕ್ಕಳಿಗೆ ಶಿಕ್ಷಣ ನಾವು ಸೀಟ್ಗಳನ್ನು ಆಯ್ಕೆ ಮಾಡಿ. ಈಗ ಹಾಸ್ಟೆಲ್ಗೆ ಹಂಗಲ್ಲ, ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ಬೇಕು ಸಮಯಕ್ಕೆ ಸರಿಯಾಗಿ. ಈಗೆಲ್ಲ ಆನ್ಲೈನ್ ಡಿಜಿಟಲ್ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ನೇರವಾಗಿ ಮಕ್ಕಳಿಗೆ ಹಾಸ್ಟೆಲ್ ಸೀಟ್ ಸಿಗುತ್ತೆ. ಅಥವಾ ಹೆಚ್ಚು ಅಂಕಗಳನ್ನು ಮುರಾರ್ಜಿ ಶಾಲೆ ಇರ್ಬೋದು, ಇಂಜಿನಿಯರಿಂಗ್, ಮೆಡಿಕಲ್ ಯಾವುದೇ ಕೋರ್ಸ್ಗಳಿರ್ಬೋದು, ನೇರವಾಗಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳ ಪಟ್ಟಿ ಪ್ರಕಟ ಆಗುತ್ತೆ. ಮತ್ತು ಉದ್ಯೋಗಕ್ಕೆ ಹೋಗ್ಬೇಕಂದ್ರೆ ನೇರ ನೇಮಕಾತಿ ಬಹಳಷ್ಟು ಜನ ಬರ್ತಾರೆ. ಅಧಿಕಾರಿಗಿದ್ದಾಗಲೂ ಬರ್ತಾರೆ, ಇಲ್ಲಿರುತ್ತೆ ಅಣ್ಣ ನೀವು ಹೇಳಿಬಿಟ್ರಿ ನೆಡ್ಬಿಡ್ತು ಅಂತ ಹೇಳ್ಬಿಡೋಣ, ನಡೆಯಲ್ಲಪ್ಪ. ಅಂದಿನ ವ್ಯವಸ್ಥೆನೇ ಬೇರೆ ಇತ್ತು, ಇಂದಿನ ವ್ಯವಸ್ಥೆನೇ ಬೇರೆ ಇತ್ತು. ನೇರ ನೇಮಕಾತಿ ಅಂದರೆ ನೇರ ನೇಮಕಾತಿ ಕಾಲ್ ಮಾಡ್ತಾರೆ, ಅರ್ಜಿ ಹಾಕಬೇಕು, ದಾಖಲೆಗಳ ಮೂಲ ದಾಖಲೆಗಳ ಒರಿಜಿನಲ್ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡ್ತಾರೆ. ನೀನು ಅಂಕ ಜಾಸ್ತಿ ಆಗಿದ್ದು ನಿನ್ನನ್ನು ಸೆಲೆಕ್ಷನ್ ಮಾಡ್ತಾರೆ ಅಂತ ಹೇಳ್ತೀವಿ. ಎಷ್ಟೋ ಜನ ನಮ್ಮ ಹತ್ರ ಜಗಳ ಮಾಡಿ ಬೇಸರಾಗಿ ನಿಮಗೆ ಯಾಕೆ ಕುಡಿಬೇಕು ಅಂತೇಳಿ ಹೋಗ್ತಕ್ಕಂಥ ಕಾನೂನು ಇತ್ತು. ಆದರೆ ಈಗ ಆ ವ್ಯವಸ್ಥೆ ಇಲ್ಲ. ಚೆನ್ನಾಗಿ ಮಕ್ಕಳನ್ನ ಓದಿಸ್ಬೇಕು, ಹೆಚ್ಚು ಅಂಕಗಳನ್ನು ಗಳಿಸಬೇಕು. ಇವತ್ತು ಅಂಕಗಳ ಜೊತೆ ಕ್ರೀಡೆನೂ ಬಹಳ ಮುಖ್ಯ. ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿ ಹೊರಬೇಕಂದ್ರೆ ಶಿಕ್ಷಣದ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ ಬಹಳ ಮುಖ್ಯ ಅಂತ ಈ ಸಂದರ್ಭದ ಇವತ್ತಿನ ಕಾರ್ಯಕ್ರಮ ಅರ್ಥಪೂರ್ಣವಾದ ಕಾರ್ಯಕ್ರಮ. ಇದ್ರ ಜೊತೆಗೆ ಬಹಳಷ್ಟು ಜನ ವೇದಿಕೆ ಮುಂಭಾಗದಲ್ಲಿ ಹಿರಿಯರು, ಮಾತೆಯರು, ವೇದಿಕೆ ಮುಖಂಡರಿದ್ದಾರೆ. ನನ್ನದೊಂದು ವಿನಂತಿ, ದಯಮಾಡಿ ನಾವೆಲ್ಲದು ಸಮಾಜ ಮುಖ್ಯ. ನಾನು ಯಾರ ಪರವಾಗಿ ವಿರುದ್ಧ ಮಾತಾಡ್ತಲ್ಲ, ದಯಮಾಡಿ ಎಲ್ಲರಲ್ಲಿ ಕೈ ಮುರಿದು ವಿನಂತಿ ಮಾಡ್ತೀನಿ. ನೀವೆಲ್ಲ ಹಿರಿಯರಿದ್ದೀರಿ, ಅನುಭವಿದ್ದೀರಿ. ನಾನು ಯಾರನ್ನೂ ಟೀಕೆ ಮಾಡಲ್ಲ, ಯಾರ ಪರವಾಗಿಯೂ ಮಾತಾಡಲ್ಲ. ಸಮಾಜ ಯಾವತ್ತೂ ಒಂದಾಗಬೇಕು. ಸಮಾಜಗಳ ಪರವಾಗಿ ಧ್ವನಿಯತ್ತಕ್ಕೆ ಸಂಘಟನೆಗಳು ಬಹಳ ಮುಖ್ಯ. ಸಂಘಟನೆ ಬೇಕು. ಇವತ್ತು ಎಲ್ಲ ಸಮಾಜಗಳು ಸಂಘಟನೆ ಆಗ್ತದೆ. ಯಾಕಂದ್ರೆ ಆರ್ಥಿಕ ಮಠಮಾನ್ಯಗಳು ಮುಖ್ಯ ಇರುತ್ತೆ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಮುಂದುವರಬೇಕಂದ್ರೆ ಸಮಾಜ ಸಂಘಟನೆ ಬಹಳ ಮುಖ್ಯ. ಸಮಾಜದ ಸಂಘಟನೆ ಆಗಲೇಬೇಕು, ಮಠಮಾನ್ಯಗಳು ಬೇಕು. ದಯಮಾಡಿ ನಾನು ವಿನಂತಿ ಮಾಡ್ತೀನಿ, ಈ ಸಮಾಜವನ್ನು ಒಂದುಗೂಡಿಸ್ತಕ್ಕಂಥ